ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ನನ್ನ ಸಂಜೆ ರೊಟೀನ್ ಆಗಿರುತ್ತೆ ಫ್ರೆಂಡ್ಸ್. ನಾನು ಸಂಜೆಯಿಂದ ಏನೇನೆಲ್ಲ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನೋಡಿ. ಸೊ ಬೆಳಗಿಂದ ಮಕ್ಕಳು ಮನೆಯಲ್ಲೇ ಇರ್ತಾರೆ, ಟಿ ವಿ ನೋಡ್ತಾ ಇರ್ತಾರೆ, ಮಲಗಿಸಿರ್ತಿ ಎಲ್ಲ ಆಗಿ ಸಂಜೆ ಹೊತ್ತು ಸ್ವಲ್ಪ ಟೈಮ್ ಹೊರಗಡೆ ಸ್ಪೆಂಡ್ ಮಾಡಲಿ ಅಂತ ನಾನು ಪಾರ್ಕಿಗೆ ಕರ್ಕೊಂಡು ಹೋಗ್ತೀನಿ. ಇದು ಹಾಸನಲ್ಲಿರೋ ಗಂಧದ ಕೋಟೆ ಪಾರ್ಕು. ತುಂಬಾ ಹೈಜೀನ್ ಆಗಿದೆ, ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಹಾಗಾಗಿ ಫ್ರೆಶ್ ಏರ್ ತೊಗೊಳ್ಳಿ ಮಕ್ಕಳು ಅಂತ ನಾನು ಸಂಜೆ ಹೊತ್ತು ಕರ್ಕೊಂಡು ಹೋಗ್ತೀನಿ. ನನ್ನ ಮಗಂಗೆ ನೋಡಿ ಈ ಥರ ಸೈಕಲ್ ಮೇಲೆ ಕೂರಿಸ್ಕೊಂಡು ಹೋದೆ, ನನಗೂ ಕೂಡ ವಾಕ್ ಆದಂಗೆ ಆಗುತ್ತೆ ಅಂತ. ಸೊ ಎರಡು ಮಕ್ಕಳನ್ನ ಇಟ್ಕೊಂಡು ನಾವು ನಮ್ಮ ಹೆಲ್ತ್ನ ಯಾವ ರೀತಿ ಮ್ಯಾನೇಜ್ ಮಾಡ್ಬೋದು ಅಂತ ಒಂದು ಶೇರ್ ಮಾಡೋಣ ಅಂದ್ಕೊಂಡೆ. ಸೊ ಈ ಥರ ಸೈಕಲ್ ಇಟ್ಕೊಂಡು ಹೋಗೋದ್ರಿಂದ ಮಗುಗೂ ಸ್ವಲ್ಪ ರಿಲೀಫ್ ಆಗುತ್ತೆ ಮತ್ತು ನಮಗೂ ಕೂಡ ಎಕ್ಸಸೈಸ್ ಆದಂಗೆ ಆಗುತ್ತೆ. ಅದಲ್ದಲೆ ಮಕ್ಕಳನ್ನ ಮಣ್ಣಲ್ಲಿ ಆಟ ಆಡೋದಕ್ಕೆಲ್ಲ ಬಿಟ್ಟು ನನ್ನ ಮಗಳು ಕೂಡ ಚೆನ್ನಾಗಿ ಸಂಜೆ ಒಂದು 7 ಗಂಟೆವರೆಗೂ ಚೆನ್ನಾಗಿ ಆಟ ಆಡಿದ್ಲು. ಕೂತಿದ್ದ ಜಾಗದಲ್ಲೇ ಕೂತಿರ್ತಾರೆ, ಟಿ ವಿ ನೋಡ್ತಿರ್ತಾರೆ ಅಥವಾ ಊಟ ಮಾಡಿ ಅಲ್ಲೇ ಆಟ ಆಡ್ತಿರ್ತಾರೆ. ಸೊ ಎಕ್ಸಸೈಸ್ ಆಗಲ್ಲ ಅಂತ ಸಂಜೆ ಹೊತ್ತು ಹೀಗೆ ಮಾಡ್ತೀನಿ. ಸೊ ಅಲ್ಲಿಂದ ನೇರವಾಗಿ ಮನೆಗೆ ಬಂದು ಮಕ್ಕಳಿಗೆ ನೀಟಾಗಿ ಸ್ನಾನ ಮಾಡಿಸ್ತೀನಿ, ಮರಳಲ್ಲಿ ಆಟ ಆಡಿರ್ತಾರೆ ಅಂತ. ನೋಡಿ ಫ್ರೆಂಡ್ಸ್, ಇದು ಸೆಟ್ ಆಫ್ 2 ಬೇಬಿ ಟವಲ್ಸು ಮೀಶೋಲ್ಲಿ ನಾನು ಬೈ ಮಾಡಿದ್ದು. ತುಂಬಾ ಚೆನ್ನಾಗಿದೆ, ತುಂಬ ದೊಡ್ಡದಾಗೂ ಇದೆ ಮತ್ತು ನೀರನ್ನ ನೀಟಾಗಿ ಅಬ್ಸರ್ವ್ ಮಾಡ್ತಾ ಇದೆ. ನಿಮಗೇನಾದರೂ ಬೇಕಿದ್ದರೆ ನಾನು ಲಿಂಕ್ನ ಶೇರ್ ಮಾಡಿರ್ತೀನಿ, ದಯವಿಟ್ಟು ಚೆಕ್ ಮಾಡಿಕೊಂಡು ಆರ್ಡ್ರ್ ಮಾಡ್ಕೊಳ್ಳಿ. ಜಸ್ಟ್ 200 ರುಪೀಸ್ ಅಷ್ಟೇ. ಅದು 2 ಟವಲ್ ಬರುತ್ತೆ, ಸೆಟ್ ಆಫ್ 2. ತುಂಬಾ ಚೆನ್ನಾಗಿದೆ. ಸೊ ಅದಾದಮೇಲೆ ನಾನು ಚಿಕನ್ ಸಾಂಬಾರನ್ನ ಮಾಡಿ, ಅನ್ನ ಮಾಡಿ, ಮುದ್ದೆ ಮಾಡಿ ನನ್ನ ಮಗಂಗೆ ಫಸ್ಟು ಊಟ ಮಾಡಿಸ್ತಾ ಇದ್ದೀನಿ. ಅದಾದಮೇಲೆ ನನ್ನ ಮಗಳಿಗೆ ಕೂಡ ಊಟ ಮಾಡಿಸಿ ನಾನು ಅಡುಗೆ ಮಾಡಿದ್ದೇನು ವ್ಲಾಗ್ ಕ್ಯಾಪ್ಚರ್ ಮಾಡಲಿಲ್ಲ. ಸೊ ಅದಾದಮೇಲೆ ನನ್ನ ಮಗಳಿಗೂ ನೀಟಾಗಿ ಮುದ್ದೆ ಮಾತ್ರ ತಿನ್ನಿಸ್ದೆ. ಮಧ್ಯಾಹ್ನ ಅವಳು ರೈಸ್ ತಿಂದಿರ್ತಾಳೆ. 1 ಟೈಮ್ ರೈಸ್ ತಿಂದಿದ್ರೆ 1 ಟೈಮ್ ಮುದ್ದೆ ತಿನ್ನಿಸ್ತೀನಿ ಅಥವಾ ಒಂದು ಚಪಾತಿ ತಿನ್ನಿಸ್ತೀನಿ ಅವಳಿಗೆ. ಸ್ವಲ್ಪ ಚಿಕ್ಕದೊಂದು ಮುದ್ದೆ ತಿನ್ನಿಸಿ ಊಟ ಮುಗಿಸಿ ಇಬ್ಬರು ಮಕ್ಕಳಿಗೂ ಸ್ವಲ್ಪ ಆಟ ಆಡಿಸಿ ಮಲಗಿಸೋ ಅಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ. ಅದಾದಮೇಲೆ ನಾನು ಊಟ ಮಾಡಿ ಮಿಕ್ಕಿದ ಕೆಲಸನ ಒಂದು ಸ್ವಲ್ಪ ಮುಗಿಸಿ ಮಲಗಬೇಕು. ಸೊ ಹೀಗೆ ನನ್ನ ಈವ್ನಿಂಗ್ ರೊಟೀನ್ ಸಖತ್ ಬ್ಯುಸಿ ಇರುತ್ತೆ. ಸೊ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದ್ದೀನಿ. ಸ್ವಲ್ಪನಾದರೂ ಲೈಕ್ ಆಗ್ತಾಯಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನನ್ನ ನೆಕ್ಸ್ಟ್ ವಿಡಿಯೋಗೋಸ್ಕರನೂ ಕಾಯ್ತಾ ಇರಿ. ಬಾಯ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.